ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಹೆಸರು ಬಂತು ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ನಮ್ಮ ವಿರೋಧ ಪಕ್ಷದವ್ರನ್ನ ಕೇಳಬೇಕು. ಇವತ್ತು ನಾವು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಬಹಳ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ನಾಯಕರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕ ಎರಡು ಸ್ತಂಭಗಳಿದೆ. ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನಾಯಕರು, ಬಡವರ ಬಂಧು ಆದಂತ ಶ್ರೀ ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿದ್ದೇವೆ. ಒಂದೇ ವೇದಿಕೆಯಲ್ಲಿ ನಮ್ಮ ಪಕ್ಷದ ನಾಯಕರೆಲ್ಲರನ್ನು ನೋಡುವಂತಹ ಒಂದು ಸೌಭಾಗ್ಯ. ನಾಯಕರೇ, ಬ್ಲಾಕ್ ಅಧ್ಯಕ್ಷರೇ, ಇಲ್ಲಿ ಸೇರಿರುವಂತಹ ಸಮಸ್ತ ನನ್ನ ಆತ್ಮೀಯ ಸ್ನೇಹಿತರೇ, ಬಂಧು ಭಗಿನಿಯರೇ, ಮಾಧ್ಯಮದ ತನ್ನದೇ ಆದ ಜನಜೀವನದ ಭಾಷಾ ವೈಶಿಷ್ಟ್ಯದ ಗರಿಮೆಯನ್ನು ಉಳಿಸಿಕೊಂಡು ನಾಡ ಮುಖ್ಯವಾಹಿನಿಯಲ್ಲಿ ಬೆರೆತು ಕನ್ನಡ ನಾಡಿನ ಹೆಮ್ಮೆ ಎನಿಸಿಕೊಂಡಿದೆ. ನಮ್ಮ ನೆಚ್ಚಿನ ನಾಯಕರು, ಕೊಡಗಿನ ವಿರಾಜಪೇಟೆ ಕ್ಷೇತ್ರದ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದಂತಹ ಮಾನ್ಯ ಪೊನ್ನಣ್ಣನವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ತನಿಗೆ ಗೌರವ ಸಲ್ಲಿಸಬೇಕೆಂದು ಈ ಮೂಲಕ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರಣ ಕೂಡ ನಾನು ನಿನ್ನೆ ಕಕ್ಕಬೆ ಅನ್ನಂತ ಊರಿನಲ್ಲಿ ಬಹುಶಃ ಒಂದು 20 ಕಿಲೋಮೀಟರ್ ಬೆಟ್ಟದ ಮೇಲೆ ಹೋಗಿದ್ದೆ. ಅಲ್ಲಿಯ 133ನೇ ಜನ್ಮದಿನಾಚರಣೆಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಈ ದೊಡ್ಡ ಜನಸ್ತೋಮದ ನಡೆ ಆಚರಿಸುತ್ತಿರುವುದು ಸಮಸ್ತ ಕೊಡಗು ನಾಡಿನ ಕಾಂಗ್ರೆಸ್ ಅಭಿಮಾನಿಗಳಿಗೆ, ಮತದಾರರಿಗೆ ನನ್ನ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ, ಕರ್ನಾಟಕ ರಾಜ್ಯದ ಪ್ರಧಾನ ಕಳೆದ ಬಾರಿ ಉಸ್ತುವಾರಿಗಳಾದ ಟಿ.ಎಂ. ಶಾಹಿದ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರು. ಅವರಿಗೆ ಕೂಡ ನಾನು ಕೊಡಗು ಜಿಲ್ಲಾ ಕಾಂಗ್ರೆಸ್ ಕ್ಷೇತ್ರದ ಯುವ ಶಾಸಕರು, ನನ್ನ ಆತ್ಮೀಯ ಗೆಳೆಯರಾದಂತಹ ಡಾಕ್ಟರ್ ಮಂತರ್ಗೌಡ ಅವರೇ, ನಮ್ಮ ಹಿರಿಯ ನಾಯಕರ ಕಾಂಗ್ರೆಸ್ ಪಕ್ಷದ ಆಗಮಿಸಿದ ನಾಯಕರುಗಳಿಗೂ ಹಾಗೂ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ಇವತ್ತು ಕೋಟೇಶನ್ ಅವರೇ, ಮಹದೇವನವರೇ, ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹಿರಿಯರಾದಂತಹ ವಿನಯ್ ಕುಮಾರ್ ಸೊರಕೆ ಅವರೇ, ನಮ್ಮ ಜಿಲ್ಲೆಯ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ, ನಮ್ಮ ಪಕ್ಷದ ಸರ್ಕಾರದ ನೀತಿಗಳು ಎಲ್ಲರಿಗೂ ಹೋಗ್ಬಿಟ್ಟಿದೆ. ನಾವು ಮತಗಳನ್ನ ನಾವು ತಂದಂತ ಕಾರ್ಯಕ್ರಮದ ಮೂಲಕ ಕೇಳಬೇಕು. ನಾವು ಗ್ಯಾರಂಟಿ ಕಾರ್ಡ್ ಜೊತೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳ ಅಂದಿನ ವಿರೋಧ ಪಕ್ಷದ ನಾಯಕರು, ಮಾನ್ಯ ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ 22 ಸೀಟ್ಗಳು ನಾವು 28 ಗೆಲ್ಲಬೇಕು ಅಂತ ಹೇಳುವಂತ ಸಂಪೂರ್ಣ ನಂಬಿಕೆ ಇದೆ. ಅದರಲ್ಲಿ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಒಂದು ಅಂತ ಹೇಳುವಂತ ವಿಶ್ವಾಸ ನಮ್ಮೆಲ್ಲರಲ್ಲೂ ಇರಬೇಕು. ಇವತ್ತು ಅದಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ
ಕ್ಷೇತ್ರದಲ್ಲೂ ಕೂಡ ತಂದೆ.